ಫೋನ್ ಬಿಟ್ಟು ಮಾತಾಡೋದು ಕೆಲಸ ಮಾಡ. ಆಯ್ತಾಳ ಅವನು ತಗೋಕ ಗಾಡಿನ ಫೋನ್ ಬಿಟ್ಟು ಮಾಡೋದೇ ಈ ಕೆಲಸ. ಅದೇ ಸರಿ. ಕೆಲಸ ಬಂದಿಗೆ ಮಷೀರಿ ಬಿಲ್ಲ ಅದು ಅರ್ಬಿ ತಗೋ. ಇವರು ನಮ್ಮ ಭಟ್ರು ಬೆಂಗಳೂರಾಗ ಇರ್ತಾರೆ. ಕೆಲಸ ಮಾಡಿಬಿಟ್ಟು ಉಪಯೋಗಿಸ್ತಾರೆ. ತಡಿಲೆ ಸ್ವಲ್ಪ ಹುಡಿ ಹಿಡಿದ ತಡಿಲೆ ಉರಿ ಆದ್ರೆ ಹತ್ತಾರೆ ತಡಿಯತ್ತ. ಚಕ್ಕೆದವರಾಗ ಕೈ ಬಿಡ್ತಿದ್ದೆ. ಇವತ್ತು ನೋಡ್ರಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿ ಚಿಕನ್ ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ರೂಮಿಗೆ ಬಂದಿವಿ. ಚಿಕನ್ ಮಾಡಿವಿ, 3 kg ಚಿಕನ್ ತಂದಿವಿ. ನಾನು ನಮ್ಮ ಫ್ರೆಂಡ್ಸ್ ಅಷ್ಟು ಕೂಡ ಫಸ್ಟ್ ಕ್ಲಾಸ್ ಚಿಕನ್ ಮಾಡಕ್ಕೆ ಹೇಳಿ ಪ್ಲಾನ್ ಹಾಕಿ ತಗೊಂಬಂದಿವಿ, ಮಾಡಾಕ್ತಿವಿ. ನೋಡ್ರಿ ಚಿಕನ್ ಫಸ್ಟ್ ಕ್ಲಾಸ್ ಆಗಿ ಪೂಜೆ ಆಗ್ತತಿ. ಎಲ್ಲ ದೋಸ್ತಿಗಳಿಂಬಲ್ಲಿ ತಿನ್ನೋದು ಅದೊಂಥರ ಮಜಾನ ಬೇರೆ ರೀ. ನೋಡ್ರಿ ಈಗ ಅರ್ಶಿನ ಪುಡಿ ಹಾಕತ್ತವ. ಇವತ್ತು ನೋಡ್ರಿ ನಮ್ಮ ಹುಡುಗರು ನಾವು ಅಷ್ಟು ಕೂಡ ಚಿಕನ್ ಮಾಡಾಕ್ತಿವಿ. ಅಷ್ಟು ಪುಡಿ ಹುಡುಗರು ಪುಡಿ ಅಷ್ಟು ಪುಡಿ ಚಿಕನ್ ಮಾಡೋದು ಒಂಥರ ಮಜಾನ ಬೇರೆ. ಚಿಕನ್ ಮಾಡಾಕ್ತಿವಿ, 3 kg ತಂದಿವಿ. ಈ ಖಾರ ಹಾಕತ್ತಾನು. ಹಂಗ ನಿಮ್ಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರ, ಈ ಒಂದ ಏನ್ ಒಲಿ ಮೇಲೆ ಮಾಡಾಕತ್ತೀವಲ್ಲ, ಈ ಒಲಿ ಒಂದ್ ಸ್ವಲ್ಪ ನೋಡ್ರಿ. ಇಲ್ಲಿ ನಮ್ ದೋಸ್ತ ರೆಡಿ ಮಾಡಿರುವಂತ ಒಲಿ ಇದೆ. ಅಂದ್ರೆ ಎಲ್ಲಾರು ಹೆಂಗ್ ಮಾಡ್ತಾರಂದ್ರ ಕಲ್ಲದ ಇಟ್ಟು ಕಲ್ಲದ 3 ಕಲ್ಲು ಇಟ್ಟ ಕಟ್ಟಿ ಹಾಕಿ ಅದನ್ನ ಹಚ್ತಾರ. ಅದು ಕರೆಕ್ಟ್. ಬಟ್ ಇದೊಂಥರ ಫ್ಯಾನ್ ಹಾಕಿ ಸ್ವಲ್ಪ ಕಟ್ಟಿಗೆ ಒಳಗ ಅಗದಿ ಗ್ಯಾಸ್ ಮೇಲೆ ಮಾಡಿದ ತರನ ಅಡಿಗೆ ಆಕತಿ. ಸಖತ್ತಾಗೈತಿ ಇದು ಒಲಿ. ಅಲ್ಲಿ ಇದಕ್ಕೆ ಬೋರ್ಡ್ ಕನೆಕ್ಷನ್ ಕೊಟ್ಟು ಅದು ಫ್ಯಾನ್ ಹಾಕಿದಾನ. ಇದು ಫ್ಯಾನ್. ಇದು ಫ್ಯಾನ್ ಇಲ್ಲಿಂದ ಇಲ್ಲಿ ಕೇಸಿಂಗ್ ಪೈಪ್ ಕಟ್ ಮಾಡಿ ಅದಕ್ಕೆ ಏರ್ ತಗೊಂಡಾನ. ಇದ್ರೊಳಗಡೆ ಕಟ್ಟಿಗೆ ಹಾಕಿ ಸ್ವಲ್ಪ ಬೆಂಕಿ ಮಾಡಿಬಿಟ್ಟು ಹಾಕಿಬಿಟ್ರೆ ಮುಗಿದೋಯ್ತು. ಒಲಿ ಎಲ್ಲ ಪೂರ್ತಿ ಕೆಲಸ ಆಗತಿ. ಗ್ಯಾಸ್ ಇಂಗಿನ ಬೇಗ ಅಡಿಗೆ ಆಗತಿ. ಚೆನ್ನಾಗೈತಿ ಸಿಸ್ಟಮ್. ಅಂದ್ರ ಈ ನಾವ್ ದೋಸ್ತಗಳು ಪಾರ್ಟಿ ಗಿಟಿ ಎಲ್ಲಾರು ಮಾಡಕ್ ಹೋದಾಗ ಭಾರಿ ಬೆಸ್ಟ್ ಅನುಕೂಲ ಆಗತ್ತೆ ನೋಡ್ರಿ. ಇದ ಕಮ್ಮಿ ಕಮ್ಮಿ ಇರ್ತತಿ. ಅಡಿಗೆ ಸಖತ್ ಟೇಸ್ಟ್ ಬರ್ತೈತಿ. ಒಲಿ ಮೇಲೆ ಹೆಂಗ್ ಮಾಡ್ತೀವಿ ಅದೊಂಥರ ಸಖತ್ ಟೇಸ್ಟ್ ಬರ್ತೈತಿ. ಒಂದ್ಸಲ ನೀವು ಟ್ರೈ ಮಾಡ್ರಿ. ನೀವು ಮನ್ಯಾಗ ತಯಾರು ಮಾಡ್ಕೋಬಹುದು. ಇದೇನೇನು ಅಷ್ಟೇನೇನು ಖರ್ಚಿದ್ದಲ್ಲ, ಖರ್ಚು ವೆಚ್ಚ ಏನ್ ಅಷ್ಟೇನಿಲ್ಲ. ಜಾಸ್ತಿ ಆದ್ರೆ ಫ್ಯಾನಿಗೆ ಅಷ್ಟೇ ಸ್ವಲ್ಪ ಖರ್ಚು ಹೋಗತಿ. ವೆಲ್ಡಿಂಗ್ ಆಗ್ತದೆ ಅಷ್ಟೇ.
ಅಂದ್ಬಿಟ್ಟು ಏನಿಲ್ಲ ಸಖತ್ ಐತಿ ಮಾಡ್ಕೋರಿ. ಇದನ್ನು ಈ ತರ ಯೂಸ್ ಮಾಡ್ಕೋದ್ರಿಂದ ಅಲ್ಲಿ ಇಲ್ಲಿ ಅಡಿಗೆ ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಐತಿ, ಮಾಡ್ಕೋರಿ. ಇದು ಒಲಿ ಬೇಕಾದ್ರೆ ಇನ್ನೊಂದ್ಸರಿ ನೋಡ್ರಿ. ಇದೊಂದು ಸ್ಟ್ಯಾಂಡ್, ಅದೊಂದು ಕೇಸಿಂಗ್ ಪೈಪ್, ಆಮೇಲೆ ಇದೊಂದು ಫ್ಯಾನ್, ಅದಕ್ಕೊಂದು ಸ್ವಿಚ್ ಮಾಡ್ಕೊಂಡು ಬೋರ್ಡ್ ಸ್ವಿಚ್ ಹಾಕೊಂಡ್ಬಿಟ್ರೆ ಮುಗಿದೈತೆ. ಮತ್ತೆ ಇದು ಕರೆಂಟ್ ಬಿಲ್ ಕಮ್ಮಿ ಬರ್ತೈತಿ. ಕರೆಂಟ್ ಸಣ್ಣದೊಂದು ಫ್ಯಾನ್ ಉರಿಯೋದ್ರಿಂದ ಅಷ್ಟೇನೇನು ಜಾಸ್ತಿ ಕರೆಂಟ್ ಬಿಲ್ ಬರೋದಿಲ್ಲ, ಕರೆಂಟ್ ಬಿಲ್ ಕಮ್ಮಿ ಬರ್ತೈತಿ. ನೋಡ್ರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ರಿ, ಅನುಕೂಲ ಆಗೈತಿ. ಹಂಗ ನಿಮ್ಗೆ ಇದರ ಬಗ್ಗೆ ಪೂರ್ತಿ ವಿಡಿಯೋ ಬೇಕಂತಂದ್ರ ಕಮೆಂಟ್ ಒಳಗ ನಾನು ಕಮೆಂಟ್ ಮಾಡ್ರಿ. ನಾನು ನಿಮ್ಗೆ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ, ವಿಡಿಯೋನು ಕಳಿಸ್ತೀನಿ. ಸೊ ನೀವು ಇದನ್ನ ಮಾಡ್ಕೋಬಹುದು. ಆದ್ರೂ ಕೊಬ್ಬರಿ ಹಾಕಿರುವ ಚಳಿ ಕೈ ಮಾಡೋದು ಇಷ್ಟ ಅಲ್ವಾ ಫ್ಯಾನ್ ಒಂದು ಕರೆಂಟ್ ಕೊಟ್ಟಾನು. ಆ ಫ್ಯಾನ್ ಇಂದ ಅದೇನು ಹವಾ ಸಣ್ಣ ಫ್ಯಾನ್ ಕರೆಂಟ್ ಬಿಲ್ ಕಮ್ಮಿ ಬರ್ತೈತಿ. ಅದರಿಂದ ಸ್ವಲ್ಪ 4 ಕಟ್ಟಿಗೆ ಹಾಕಿ 4 ಕೆಂಡ ಹಾಕಿಬಿಟ್ರ, ಬೆಂಕಿ ಕೆಂಡ ಹಾಕಿಬಿಟ್ರ ಅಗದಿ ಅಡಿಗೆ ಮಾತ್ರ ಗ್ಯಾಸಿನ್ಕಿಂತಲೂ ಅಗದಿ ಜಲ್ದಿ ಅಡಿಗೆ ಆಕತಿ. ನೋಡ್ರಿ ಒಂದ್ಸಲ ಟ್ರೈ ಮಾಡ್ರಿ ಹೆಂಗೈತಿ. ಈ ಒಲಿ ಬಗ್ಗೆ ಏನಾದ್ರ ಮಾಹಿತಿ ಬೇಕಾದ್ರ ಕಮೆಂಟ್ ಮಾಡ್ರಿ. ಅದ್ ಮುಂದಿನ ವಿಡಿಯೋದಾಗ ಅದ್ರದ್ದು ಏನ್ ಹೆಂಗ್ ಮಾಡಬೇಕು, ಯಾವ ತರ ಮಾಡಬೇಕು ಎಲ್ಲಾನು ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ತೀವಿ. ನಿಮ್ಗೆ ಏನಾರ ಇನ್ಫಾರ್ಮೇಶನ್ ಬೇಕಾದ್ರೆ ಕಮೆಂಟ್ ಮಾಡ್ರಿ, ಕೊಡ್ತೀವಿ. ಫ್ಯಾನ್ ಕನೆಕ್ಟ್ ಕೊಟ್ಟಾನ ಅಂತ ಅಲ್ಲಿಂದ ಬಿಟ್ಟಿನಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನೀ ಚೆನ್ನಾಗಿದ್ದಾಳೆ ಈ ಒಲಿಗೆ ಫ್ಯಾನ್ ಒಂದು ಕನೆಕ್ಟ್ ಕೊಟ್ಟಾನು. ಆ ಫ್ಯಾನ್ ಇಂದ ಅದೇನು ಹವಾ ಸಣ್ಣ ಫ್ಯಾನ್ ಕರೆಂಟ್ ಬಿಲ್ ಕಮ್ಮಿ ಬರ್ತೈತಿ. ಅದರಿಂದ ಸ್ವಲ್ಪ 4 ಕಟ್ಟಿಗೆ ಹಾಕಿ 4 ಕೆಂಡ ಹಾಕಿಬಿಟ್ರ, ಬೆಂಕಿ ಕೆಂಡ ಹಾಕಿಬಿಟ್ರ ಅಗದಿ ಅಡಿಗೆ ಮಾತ್ರ ಗ್ಯಾಸಿನ್ಕಿಂತಲೂ ಅಗದಿ ಜಲ್ದಿ ಅಡಿಗೆ ಆಕತಿ. ನೋಡ್ರಿ ಒಂದ್ಸಲ ಟ್ರೈ ಮಾಡ್ರಿ ಹೆಂಗೈತಿ. ಬೇಕಾದ್ರೆ ಇದ್ರ ಬಗ್ಗೆ ಏನಾರ ಈ ಒಲಿ ಬಗ್ಗೆ ಆಯ್ತು ಏನಾರ ಮಾಹಿತಿ ಬೇಕಾದ್ರ ಕಮೆಂಟ್ ಮಾಡ್ರಿ. ಅದ್ ಮುಂದಿನ ವಿಡಿಯೋದಾಗ ಅದ್ರದ್ದು ಏನ್ ಹೆಂಗ್ ಮಾಡಬೇಕು, ಯಾವ ತರ ಮಾಡಬೇಕು ಎಲ್ಲಾನು ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ತೀವಿ. ನಿಮ್ಗೆ ಏನಾರ ಇನ್ಫಾರ್ಮೇಶನ್ ಬೇಕಾದ್ರೆ ಕಮೆಂಟ್ ಮಾಡ್ರಿ, ಕೊಡ್ತೀವಿ.